ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡಲಿದ್ದೇವೆ ನವೆಂಬರ್ 2, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂತಹ ಬಹುಮುಖ್ಯವಾದಂತಹ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಆರ್ಟಿಕಲ್ ಅನ್ನು ಗಮನ ಹರಿಸುವಂಥದ್ದಾದರೆ, ಹೌಸ್ ಹೋಲ್ಡ್ಸ್ ಆರ್ ಪೈಲಿಂಗ್ ಆನ್ ಡೆಟ್ ಫಾಸ್ಟರ್ ದನ್ ಕ್ರಿಯೇಟಿಂಗ್ ಅಸೆಟ್ಸ್. ಇದು RBI ಕೊಟ್ಟಿರುವಂಥ ಒಂದು ಡೇಟಾ ಆಗಿದೆ. ಸೊ ಇಲ್ಲಿ ನೀವು ಗಮನ ಹರಿಸ್ಬೋದು, ಆ್ಯನ್ಯುವಲ್ ಬೇಸಿಸ್ನ ಆಧಾರದ ಮೇಲೆ 2019-20 ಒಂದು ಸಾಲಿನಲ್ಲಿ ಯಾವ ರೀತಿಯಾಗಿ ಟೋಟಲ್ ಆಗಿ ಒಂದು ಹೌಸ್ ಹೋಲ್ಡ್ನ ಇಂಡಿಯನ್ ಹೌಸ್ ಹೋಲ್ಡ್ನ ಲಯಾಬಿಲಿಟಿ ಆಗಿರುವಂಥದ್ದು ಇವಾಗ 2024-25 ಯಾವ ರೀತಿಯಾಗಿದೆ ಅಂತ. ಸೊ ಇಲ್ಲಿ ಕೊಟ್ಟಿರುವಂತಹ ಒಂದು ಡೇಟಾ 15.7 ಲ್ಯಾಕ್ ಕ್ರೋರ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವ ಡೇಟಾ ಲ್ಯಾಕ್ ಕ್ರೋರ್ನಲ್ಲಿ ಇದೆ ಅಂತ. ಕಳೆದ ವರ್ಷ ನಾವು ಕಂಪೇರ್ ಮಾಡಿದಾಗ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಆನ್ ಆನ್ ಎವರೇಜ್ 2019 ಹಾಗೂ 20 ಈ ಒಂದು ಡೇಟಾವನ್ನು ಕಂಪೇರ್ ಮಾಡ್ತಾ ಹೋದರೆ ಇದು ಹೆಚ್ಚಾಗಿರುವಂಥ ಒಂದು ಸಾಧ್ಯತೆ ಇದೆ. ನೀವಿಲ್ಲಿ ನೋಡ್ಬೋದು, RBI ಕೊಟ್ಟಿರುವಂತಹ ಈ ಒಂದು ರಿಪೋರ್ಟ್ ಪರ್ಟಿಕ್ಯುಲರ್ಲಿ ಆ್ಯನ್ಯುವಲ್ ಬೇಸಿಸ್ ಮೇಲೆ ಒಂದು ಮನೆಯಲ್ಲಿರ್ತಕ್ಕಂತಹ ಲಯಾಬಿಲಿಟಿ ಅಂತ ನಾವೇನು ಕರಿತೀವಿ, ಸೊ ಈ ಒಂದು ಸಾಲ ಹೆಚ್ಚಾಗ್ತಾ ಇದೆ. ಇದರಿಂದ ನಮ್ಮ ಒಂದು ಆರ್ಥಿಕತೆಗೆ ಯಾವ ರೀತಿಯಾದಂತಹ ತೊಂದರೆ ಆಗುತ್ತೆ. ಸೊ ಇಲ್ಲಿರುವಂಥ ಒಂದು ಫೈಂಡಿಂಗ್ಸನ್ನು ನಾವು ನೋಡೋದಾದರೆ ಈ ಒಂದು ಗ್ರಾಫಿಂದ ನಮಗೆ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ. ನಿಯರ್ಲಿ 48% ಇನ್ಕ್ರೀಸ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಒಂದು ಹೌಸ್ ಹೋಲ್ಡ್ನ ಫೈನಾನ್ಷಿಯಲ್ ಅಸೆಟ್ಸ್ ಏನಿದೆ ಆ್ಯಡ್ ಆಗಿರೋದು 48% ಆದರೆ ಇಲ್ಲಿರುವಂಥ ಒಂದು ಲಯಾಬಿಲಿಟಿ ಏನಿದೆಯಲ್ಲ 102% ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ 2019ರಿಂದ ಕಂಪೇರ್ ಮಾಡಿರುವಂಥ ಒಂದು ಡೇಟಾ ಅಂತ ನೋಡೋದಾದರೆ 2025 ಯಾವ ರೀತಿಯಾದಂಥ ಬದಲಾವಣೆಯನ್ನು ಇದು ತೋರಿಸ್ತಾ ಇದೆ. ಇಲ್ಲಿರುವಂತಹ ಲಯಾಬಿಲಿಟಿ 102% ಹೈಕ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದು 2025 ಒಂದು ಡೇಟಾ. ಆದಾಯ ಅಥವಾ ಫೈನಾನ್ಷಿಯಲ್ ಅಸೆಟ್ಸ್ ಟೋಟಲ್ ಆಗಿ ಆದಾಯದ ಆಧಾರದ ಮೇಲೆ ಒಂದು ಹೌಸ್ ಹೋಲ್ಡ್ನ ಅಥವಾ ಒಬ್ಬ ವ್ಯಕ್ತಿಯ ಫಿನಾನ್ಷಿಯಲ್ ಅಸೆಟ್ಸ್ ಇರುತ್ತೆ. ಸೊ ಫಿನಾನ್ಷಿಯಲ್ ಅಸೆಟ್ಸು ಆ್ಯನ್ಯುವಲ್ ಬೇಸಿಸ್ ಮೇಲೆ ಆ್ಯಡ್ ಆಗ್ತಾ ಇರುವಂಥ ಒಂದು ರೇಷೋ ನೋಡಿದಾಗ ಲಯಾಬಿಲಿಟಿ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು RBI ರಿಪೋರ್ಟ್ ಆಗಿ ಕೊಡ್ತಾ ಇದೆ. ಇದರೊಂದಿಗೆ ಇಲ್ಲಿ ಸೇವಿಂಗ್ ಪ್ಯಾಟರ್ನು ಸಹ ಬದಲಾವಣೆ ಆಗ್ತಾ ಇದೆ. ಸೊ ಒಬ್ಬ ವ್ಯಕ್ತಿ ಸೇವಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಹೌಸ್ ಹೋಲ್ಡಲ್ಲಿ ಹೆಚ್ಚು ಸೇವ್ ಮಾಡ್ತಾ ಇರೋದಿಲ್ಲ. ಎರಡು ರೀತಿಯಂಥ ಆಪ್ಷನ್ಸನ್ನು ಅವರು ಚೂಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಬ್ಯಾಂಕಲ್ಲಿ ಹೆಚ್ಚು ಡೆಪಾಸಿಟನ್ನು ಮಾಡುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತೀವಿ. ಸೊ ಬ್ಯಾಂಕಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅಕೌಂಟ್ಸನ್ನು ಓಪನ್ ಮಾಡ್ತಾರೆ. ಸೇವಿಂಗ್ ಅಕೌಂಟ್ಸ್ ಆಗಿರ್ಬೋದು. ಜನರಲಿ ಒಂದು ಸೇವಿಂಗ್ಸ್ ಅಂತ ಬಂದಾಗ ಸೊ ಟೈಮ್ ಡೆಪಾಸಿಟ್ಸ್ನ ಆಧಾರದ ಮೇಲೆ ಹೆಚ್ಚು ಪ್ರಿಫರನ್ನು ಮಾಡ್ತಾರೆ. ಬ್ಯಾಂಕಲ್ಲಿ ಅವರು ಒಂದು ಸೇವಿಂಗ್ಸನ್ನು ಮಾಡ್ತಾರೆ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಇದರೊಂದಿಗೆ ಮ್ಯೂಚುವಲ್ ಫಂಡ್ಸಲ್ಲೂ ಸಹ ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮ್ಯೂಚುವಲ್ ಫಂಡ್ಸ್ನಲ್ಲೂ ಸಹ ಒಂದು ಪೂಲಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮುಖಾಂತರ ಪ್ರಾಫಿಟನ್ನು ಪಡೆದುಕೊಳ್ತಾ ಇರೋದಾಗಿ ನಾವು ಗಮನ ಹರಿಸ್ತಾ ಇದ್ವಿ. ಇದು ಒಂದು ಹೌಸ್ ಹೋಲ್ಡಲ್ಲಿ ಯಾವ ರೀತಿಯಾದಂಥ ಸೇವಿಂಗ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಇದೊಂದು ಮಾರ್ಕೆಟ್ ಲಿಂಕ್ಡ್ ಇನ್ಸ್ಟ್ರೂಮೆಂಟ್ ಅಂತಲೇ ನಾವು ಕರಿತೀವಿ. ಸೊ ಇದರ ಆಧಾರದ ಮೇಲೆ ಸೇವಿಂಗ್ಸನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಇಲ್ಲಿ ನಾವು ಏನು ನೋಡ್ಬೋದು ಅಂತಂದರೆ, ಒಂದು ಹೌಸ್ ಹೋಲ್ಡಲ್ಲಿರ್ತಕ್ಕಂತಹ ಸಾಲ ಹೆಚ್ಚಾಗ್ತಾ ಇದೆ. ಸೊ ಆಟೋಮೆಟಿಕ್ಲಿ ನಮ್ಮ ಒಂದು ಕೋರಿಲೇಷನ್ ಯಾವ ರೀತಿಯಾಗಿರಬೇಕು ಅಂತಂದರೆ, ಪರ್ಟಿಕ್ಯುಲರ್ಲಿ ಸೇವಿಂಗ್ಸ್ ಇತ್ತಂತಂದರೆ ಸೇವಿಂಗ್ಸ್ನ ಮುಖಾಂತರ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಬೂಸ್ಟ್ ಆಗುತ್ತೆ. ಓಕೆ, ಸೇವಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೇವಿಂಗ್ ಇದ್ದರೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗುತ್ತೆ. ಈ ಒಂದು ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿದೆ ಅಂತಂದರೆ ನಮ್ಮ ಒಂದು ಆರ್ಥಿಕತೆಗೆ ಹೆಚ್ಚಾಗುತ್ತೆ ಅಥವಾ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಏನಿರುತ್ತಲ್ಲ ಹೆಚ್ಚಾಗಿರುತ್ತೆ. ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಹೆಚ್ಚಾಗಿತ್ತಂದರೆ ಆಟೋಮೆಟಿಕ್ಲಿ ಇದು ಜಾಬನ್ನು ಕ್ರಿಯೇಷನ್ ಮಾಡುತ್ತೆ ಅಲ್ವಾ. ಇನ್ವೆಸ್ಟ್ಮೆಂಟ್ ತುಂಬ ಇಂಪಾರ್ಟೆಂಟ್. ಸೊ ಜಾಬನ್ನು ಕ್ರಿಯೇಟ್ ಮಾಡುತ್ತೆ, ಎಲ್ಲರ ಒಂದು ಆದಾಯವನ್ನು ಜಾಸ್ತಿ ಮಾಡುತ್ತೆ. ಇದರೊಂದಿಗೆ ಕನ್ಸಂಪ್ಷನು ಸಹ ಜಾಸ್ತಿ ಆಗುತ್ತೆ. ಇವತ್ತು ಆದಾಯ ಜಾಸ್ತಿ ಬರುತ್ತೆ ಅಂತಂದರೆ ಕನ್ಸ್ಯೂಮರ್ಸ್ಗಳು ಹೆಚ್ಚು ಎಕ್ಸ್ಪೆಂಡಿಚರನ್ನು ಮಾಡಲಿಕ್ಕೂ ಸಹ ಮುಂದಾಗ್ತಾರೆ. ಕನ್ಸ್ಯೂಮರ್ಸ್ಗಳ ಒಂದು ಎಕ್ಸ್ಪೆಂಡಿಚರ್ ಪ್ಯಾಟರ್ನು ಹೆಚ್ಚಾಗುತ್ತೆ. ಸೊ ಇದರಿಂದ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಪ್ಯಾರಲಲಿ ಬೂಸ್ಟ್ ಆಗುತ್ತೆ ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ನಾವಿಲ್ಲಿ ಕಾಣ್ಬೋದು. ಹಾಗಾಗಿ ಒಂದು ಹೌಸ್ ಹೋಲ್ಡಲ್ಲಿರುವಂತಹ ಸೇವಿಂಗ್ಸು ನಮ್ಮ ಒಂದು ಆರ್ಥಿಕತೆಗೆ ಸಾಕಷ್ಟು ಕಾಂಟ್ರಿಬ್ಯೂಟನ್ನು ಮಾಡ್ತಾ ಇದೆ. ಸೊ ಇಲ್ಲಿ ಇನ್ಕಮ್ ಗ್ರೋತು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಇಂಡೆಟ್ನೆಸ್ಸನ್ನು ಕಾಣ್ತಾ ಇದ್ದೀವಿ. ಅಂದರೆ ಲಯಾಬಿಲಿಟಿ ಹೆಚ್ಚಾಗ್ತಾ ಇದೆ ಅಂತ ಕಾಣ್ತಿದ್ದೀವಿ ಅಂತಂದರೆ ನಮ್ಮ ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಸಹ ಇದು ಹಾರ್ಮ್ ಆಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಬಟ್ ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಲಿಟ್ರಸಿ ಇವೆಲ್ಲವೂ ಸಹ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಸೇವಿಂಗ್ಸು ಒಂದೆಡೆ ಫೈನಾನ್ಷಿಯಲ್ ಮಾರ್ಕೆಟ್ನಲ್ಲಿ ಇನ್ವಾಲ್ವ್ ಆಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ ಅಂತ ಆರ್ಥಿಕವಾಗಿ ನಾವು ಯಾವ ರೀತಿಯಾಗಿ ಸೇವಿಂಗ್ಸನ್ನು ಮಾಡ್ತಾ ಇದ್ದೀವಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ಸಂಬಂಧಪಟ್ಟಂತೆ RBI ಒಂದು ರಿಪೋರ್ಟನ್ನು ಕೊಡ್ತಾ ಇದೆ. ಪರ್ಟಿಕ್ಯುಲರ್ಲಿ ನಾವು ಒಂದು ಸೇವಿಂಗ್ಸ್ ಅಂತ ಕನ್ಸಿಡರ್ ಮಾಡಿದಾಗ ನಮ್ಮ ಒಂದು ಡೊಮೆಸ್ಟಿಕ್ ಸೇವಿಂಗ್ಸ್ ನಡಿನಲ್ಲಿ 60% ಓಕೆ, ನಮ್ಮ ಒಂದು GDPಗೆ 60% ಹೌಸ್ ಹೋಲ್ಡ್ ಸೇವಿಂಗ್ದ ಕಾಂಟ್ರಿಬ್ಯೂಷನ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಗ್ರಾಸ್ ಡೊಮೆಸ್ಟಿಕ್ ಸೇವಿಂಗ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಹೌಸ್ ಹೋಲ್ಡಿಂದನೇ ನಾವು ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಜನರಲಿ ಸೇವಿಂಗ್ಸ್ ಅಂತ ಬಂದಾಗ ಬ್ಯಾಂಕ್ ಅಂತ ನಾವು ನೋಡಿದ್ವಿ, ಮ್ಯೂಚುವಲ್ ಫಂಡ್ಸ್ ಅಂತ ನೋಡಿದ್ವಿ, ಸಮಟೈಮ್ಸ್ ಇನ್ಶೂರೆನ್ಸ್, ಪೆನ್ಷನ್ಸ್ ಫಂಡ್ಸ್ ಇದರಲ್ಲೂ ಸಹ ಇನ್ವೆಸ್ಟ್ ಮಾಡೋದನ್ನು ನೋಡ್ತಾ ಇದ್ದೀವಿ. ಫಿಸಿಕಲ್ ಅಸೆಟ್ಸ್ನಲ್ಲೂ ಸಹ ಇನ್ವೆಸ್ಟ್ ಮಾಡ್ತಾರಲ್ವ, ಗೋಲ್ಡಲ್ಲಿ ಆಗಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಆಗಿರ್ಬೋದು,
ಡ್ಯೂರಬಲ್ ಗೂಡ್ಸ್ಗಳನ್ನು ಪರ್ಚೇಸ್ ಮಾಡೋದ್ರ ಮುಖಾಂತರ. ಸೊ ಇವೆಲ್ಲನೂ ಸಹ ಫೈನಾನ್ಷಿಯಲ್ ಅಸೆಟ್ಸನ್ನು ಕ್ರಿಯೇಟ್ ಮಾಡೋದಾಗಲಿ ಫಿಸಿಕಲ್ ಅಸೆಟ್ಸ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದಾಗಿ ನೋಡ್ತಾ ಇದ್ವಿ. ಸೊ ಬೇಸಿಕ್ ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ ಈ ಒಂದು ಹೌಸ್ ಹೋಲ್ಡ್ ಸೇವಿಂಗ್ಸ್ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಗ್ರೋತ್ನ ಆಸ್ಪೆಕ್ಟಲ್ಲಿ ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ ಗ್ರೋತ್ ಎಲ್ಲ ಪ್ರಾಪರಾಗಿ ಆಗ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ಇದು ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ತರುತ್ತೆ ಅಲ್ವಾ. ಸೊ ಫೈನಾನ್ಷಿಯಲಿ ಒಂದು ಸದೃಢತೆಯನ್ನು ತರಲಿಕ್ಕೆ ಇದು ಸಹಕಾರಿಯಾಗುತ್ತೆ ಅಂತ ನಾವು ಗಮನ ಹರಿಸ್ಬೋದು. ಹೈಯರ್ ಸೇವಿಂಗ್ಸ್ ಇದ್ದಾಗ ಜನರಲಿ ಏನಾಗುತ್ತೆ, ಎಕನಾಮಿಕ್ ಶಾಕ್ಸ್ ಏನಾದರೂ ಆದರೆ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಅನ್ಸರ್ಟಿನಿಟೀಸ್ಗಳಾಗಿರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಸೇವಿಂಗ್ಸ್ಗಳು ನಮಗೆ ಸಹಕಾರಿ ಆಗುತ್ತೆ ಅನ್ನೋದನ್ನು ಸಹ ನಾವು ಗಮನ ಹರಿಸ್ಬೋದು. ಈವನ್ ಸಮ್ಟೈಮ್ಸ್ ಏನಾಗುತ್ತೆ, ಇನ್ಫ್ಲೇಷನ್ನಿಂದ ಆಗ್ತಾ ಇರುವಂಥ ಪ್ರೆಷರ್ ಏನಿರುತ್ತಲ್ಲ, ಈ ಒಂದು ಇನ್ಫ್ಲೇಷನಿಂದ ಆಗ್ತಾ ಇರುವಂಥ ಪ್ರೆಷರನ್ನು ತಡೆಗಟ್ಟಲಿಕ್ಕೆ ಇದು ಸಹಕಾರಿ ಆಗೋದನ್ನು ನಾವು ಗಮನ ಹರಿಸ್ಬೋದು. ಒಂದು ಸೋಷಿಯಲ್ ಸೆಕ್ಯೂರಿಟಿಯನ್ನು ತರುತ್ತೆ ಹಾಗೂ ಫಿನಾನ್ಷಿಯಲ್ ಹೆಲ್ತನ್ನು ಸಹ ಇದು ತರಲಿಕ್ಕೆ ಸಹಕಾರಿ ಆಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಫೈನಾನ್ಷಿಯಲ್ ಹೆಲ್ತ್ ಆಗಿರ್ಬೋದು, ಸೋಷಿಯಲ್ ಸೆಕ್ಯೂರಿಟಿ ಆಗಿರ್ಬೋದು. ಸೊ ಈ ರೀತಿಯಾಗಿ ಸೇವಿಂಗ್ಸ್ ಯಾವ ರೀತಿ ಒಂದು ಹಂತದಲ್ಲಿ ನಮಗೆ ಸಹಕಾರಿ ಆಗುತ್ತೆ ಅನ್ನುವಂಥ ಆಸ್ಪೆಕ್ಟನ್ನು ಈ ಒಂದು ಆರ್ಟಿಕಲಿಂದ ನಾವು ಕನೆಕ್ಟ್ ಮಾಡಬೇಕಾಗುತ್ತೆ. RBI ಒಂದು ಕೊಟ್ಟಿರುವಂಥ ರಿಪೋರ್ಟನ್ನು ಗಮನ ಹರಿಸ್ತಾ ಸೊ ಇದರಿಂದ ಕನೆಕ್ಟಿವಿಟಿ ಯಾವ ರೀತಿಯಾಗಿದೆ, ಸೊ ಏನು ಚಾಲೆಂಜಸ್ಗಳಿದ್ದಾವೆ, ಸೊ ಪರ್ಟಿಕ್ಯುಲರ್ಲಿ ಇವಾಗ ಫೈನಾನ್ಷಿಯಲ್ ಸೇವಿಂಗ್ ರೇಟ್ಸ್ಗಳು ಕಡಿಮೆ ಆಗ್ತಾ ಇದೆ, ಇದರಿಂದ ಏನು ಪ್ರಾಬ್ಲಮ್ ಆಗ್ಬೋದು. ಡೆಫಿನೆಟ್ಲಿ ಇಲ್ಲಿ ಲಿಮಿಟೆಡ್ ಫೈನಾನ್ಷಿಯಲ್ ಲಿಟ್ರಸಿ ಇರೋದ್ರಿಂದ ಅಥವಾ ರೂರಲ್ ಏರಿಯಾದಲ್ಲೂ ಸಹ ಒಂದು ಇನ್ಕ್ಲೂಸಿವಿಟಿ ಇಲ್ಲದೆ ಇರೋದ್ರಿಂದ ಇವೆಲ್ಲನೂ ಸಹ ಆಸ್ಪೆಕ್ಟ್ಸನ್ನು ಸಹ ನಾವಿಲ್ಲಿ ಕವರ್ ಮಾಡ್ಬೋದು. ಸೊ ಅಲ್ಟಿಮೇಟ್ಲಿ ಒಂದು ಡಿಜಿಟಲ್ ಇನ್ಕ್ಲೂಷನ್ ಅಥವಾ ಫೈನಾನ್ಷಿಯಲ್ ಲಿಟ್ರಸಿ ತುಂಬ ಇಂಪಾರ್ಟೆಂಟು. ಲಾಂಗ್ ಟರ್ಮಲ್ಲಿ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳಂತಂದಾಗ ಮ್ಯೂಚುವಲ್ ಫಂಡ್ಸ್, ಪೆನ್ಷನ್, ಇನ್ಶೂರೆನ್ಸ್ ಇವೆಲ್ಲ ತುಂಬ ಇಂಪಾರ್ಟೆಂಟು. ಹಾಗಾಗಿ ಒಂದು ಸ್ಮಾಲ್ ಸೇವಿಂಗ್ಸ್ ನಡಿನಲ್ಲಿ ಸ್ಟೇಬಲ್ ಆಗಿರುವಂಥ ರಿಟರ್ನು ಸಹ ಹೌಸ್ಹೋಲ್ಡ್ಗೆ ಬರ್ತಾ ಇದ್ದರೆ ನಾವು ಆರ್ಥಿಕವಾಗಿ ಸದೃಢತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವಿಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ ಕೇರಳ ಬಿಕಮ್ಸ್ ಫಸ್ಟ್ ಸ್ಟೇಟ್ ಟು ಡಿಕ್ಲೇರ್ ಇಟ್ ಸೆಲ್ಫ್ ಫ್ರೀ ಆಫ್ ಎಕ್ಸ್ಟ್ರೀಮ್ ಪಾವರ್ಟಿ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಈ ಒಂದು ಆರ್ಟಿಕಲನ್ನು ನಾವು GS ಪೇಪರ್ 2 ನಡಿನಲ್ಲಿ ಹಂಗರ್ ರಿಲೇಟೆಡ್ ಇರುವಂತೆ ಪಾವರ್ಟಿ ಆಗಿರ್ಬೋದು, ಇನ್ಕ್ಲೂಸಿವ್ ಗ್ರೋತ್ ಟಾಪಿಕ್ನಲ್ಲೂ ಸಹ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲ್ ನೋಡಿದರೆ ನಿಮಗೆ ಕ್ಲಿಯರ್ ಆಗುತ್ತೆ. ಎಕ್ಸ್ಟ್ರೀಮ್ ಪಾವರ್ಟಿಯಿಂದ ಫ್ರೀ ಆಗಿದೆ ಅಂತ ಕೇರಳ ಫಸ್ಟ್ ಸ್ಟೇಟ್ ಅನಿಸ್ಕೊಳ್ತಾ ಇದೆ, ಡಿಕ್ಲರೇಷನನ್ನು ಮಾಡ್ತಾ ಇದೆ. ಹಾಗಿದ್ರೆ ಅವರು ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತೆಗೆದುಕೊಂಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ, ಎಕ್ಸ್ಟ್ರೀಮ್ ಪಾವರ್ಟಿ ಅಂದರೆ ಏನು, ಈ ರೀತಿಯಾದಂಥ ಕಂಟೆಕ್ಸ್ಟ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಪ್ರಥಮ ಹಂತದಲ್ಲಿ ಕೇರಳ ಇವತ್ತು ಫಸ್ಟ್ ಸ್ಟೇಟ್ ಅನಿಸ್ಕೊಳ್ತಾ ಇದೆಯಲ್ಲ, ಸೊ ಯಾವ ರೀತಿಯಾದಂತಹ ಒಂದು ಇನಿಷಿಯೇಟಿವ್ಸ್ಗಳನ್ನು ಅವರು ತೆಗೆದುಕೊಂಡಿರಬಹುದು. ಸೊ ಇವಾಗ ಅನೌನ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ಸ್ಟೇಟ್ ಫಾರ್ಮೇಷನ್ ಡೇ ಅಂದರೆ November 1, 2025ನಲ್ಲಿ ಅವರು ಅನೌನ್ಸ್ ಮಾಡಿರೋ ಪ್ರಕಾರ ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಎಕ್ಸ್ಟ್ರೀಮ್ ಪಾವರ್ಟಿ ಇರಾಡಿಕೇಷನ್ ಪ್ರೋಗ್ರಾಮ್ನ ಆಧಾರದ ಮೇಲೆ ಒಂದು ಇನಿಷಿಯೇಷನನ್ನು ತೆಗೆದುಕೊಂಡಿರುವಂಥದ್ದು 2021ರಲ್ಲಿ ಎಕ್ಸ್ಟ್ರೀಮ್ ಪಾವರ್ಟಿ ಇರಾಡಿಕೇಷನ್ ಪ್ರೋಗ್ರಾಮ್ ಅಂತ ಜಾರಿಗೆ ತಂದಿದ್ದರು ಕೇರಳದಲ್ಲಿ. ಸೊ 4 years ಆಗಿದೆ ಡಿಕ್ಲರೇಷನ್ ಆದಮೇಲೆ. ಸೊ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂತಹ ಸಂದರ್ಭದಲ್ಲಿ ಕ್ಯಾಬಿನೆಟ್ ಒಂದು ಡಿಸಿಷನನ್ನು ತೆಗೆದುಕೊಂಡು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಈ ಒಂದು ಯೋಜನೆ ನಡಿನಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನನ್ನು ಎನ್ಶೋರ್ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅಂತ ಹೇಳ್ಬೋದು. ಸೊ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂತ ಬಂದಾಗ ಪ್ರಪ್ರಥಮವಾಗಿ ನಾವು ಲೋಕಲ್ ಗವರ್ನೆನ್ಸನ್ನು ಕಾನ್ಫಿಡೆನ್ಸಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಸೊ ಸ್ಥಳೀಯ ಆಡಳಿತ ನಮಗೆ ತುಂಬ ಇಂಪಾರ್ಟೆಂಟ್. ಲೋಕಲ್ ಬಾಡೀಸ್ಗಳ ಒಂದು ಇನ್ವಾಲ್ವ್ಮೆಂಟನ್ನು ನಾವು ಇಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಹಾಗೆ ಕೇರಳದಲ್ಲಿ ಇರತಕ್ಕಂತಹ ಬೆಸ್ಟ್ ಮಾಡೆಲ್ ಅಂತಂದರೆ ಕುಟುಂಬಶ್ರೀ ಅಂತ ನಾವೇನು ಕರಿತೀವಿ. ಸೊ ಈ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥ ವರ್ಕರ್ಸ್ಗಳು ಸಹ ಹೆಚ್ಚು ಇನ್ವಾಲ್ವ್ಮೆಂಟನ್ನು ತೋರಿಸ್ತಾ ಇದ್ದಾರೆ. ವಾಲಂಟರಿಲಿ ಸಹ ಸಾಕಷ್ಟು ಜನ ಈ ಒಂದು ಕಮ್ಯುನಿಟಿ ಪಾರ್ಟಿಸಿಪೇಷನನ್ನು ಎನ್ಶೋರ್ ಮಾಡಿದ್ದಾರೆ, ಆಫೀಷಿಯಲ್ಸ್ಗಳು ಸಹ ಎನ್ಶೋರ್ ಮಾಡಿದ್ದಾರೆ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಸೊ ಇಲ್ಲಿ ನೀವು ಐಡೆಂಟಿಫೈ ಮಾಡ್ಬೋದು. ಎಕ್ಸ್ಟ್ರೀಮ್ ಪಾವರ್ಟಿ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಇವಾಗ ಫುಡ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಅಥವಾ ಹೌಸಿಂಗ್ಗೆ ಸಂಬಂಧಪಟ್ಟಂತೆ ಇಶ್ಯೂಸ್ ಇರ್ಬೋದು, ಅಥವಾ ಕೆಲವೊಂದಿಷ್ಟು ಇನ್ಕಮ್ ಇಂಡಿಕೇಟರ್ಸ್ಗಳಿರುತ್ತೆ. ಸೊ ಅವುಗಳು ಯಾವುದೇ ರೀತಿಯಾಗಿ ಇಲ್ಲದೆ ಇರುವಂಥ ಒಂದು ಕಂಟೆಕ್ಸ್ಟ್ ಅಂತ ನೋಡಿದಾಗ ಸೊ ಬೇಸಿಕ್ ನೀಡ್ಗಳನ್ನು ಸಹ ಫುಲ್ಫಿಲ್ ಮಾಡದೇ ಇರುವಂಥ ಕಂಟೆಕ್ಸ್ಟ್ ಏನಿರುತ್ತಲ್ಲ ಅದನ್ನು ನಾವು ಎಕ್ಸ್ಟ್ರೀಮ್ ಪಾವರ್ಟಿ ಅಂತ ಕರಿತೀವಿ. ಸೊ ಈ ಇಂಡಿಕೇಟರ್ಸ್ಗಳನ್ನೆಲ್ಲ ಐಡೆಂಟಿಫೈ ಮಾಡೋದ್ರ ಮುಖಾಂತರ ಒಂದು ಪ್ರಾಪರ್ ಮೈಕ್ರೋ ಪ್ಲಾನಿಂಗನ್ನು ಇಲ್ಲಿ ಮಾಡಿದ್ದಾರೆ. ಓಕೆ, ಸೊ ಈ ಒಂದು ಮೈಕ್ರೋ ಪ್ಲಾನಿಂಗನ್ನು ಮಾಡೋದ್ರ ಮುಖಾಂತರ ಎಲ್ಲ ರೀತಿಯಾದಂಥ ಸಪೋರ್ಟನ್ನು ಜನತೆಗೆ ನೀಡಿಕೊಟ್ಟಿದ್ದಾರೆ. ಈವನ್ ಗ್ರಾಮ ಸಭಾ ಆಗಿರ್ಬೋದು ಅಥವಾ ವಾರ್ಡ್ ಕಮಿಟೀಸ್ಗಳು ಸಹ ಇಲ್ಲಿ ಪ್ರಾಪರ್ ಪಾರ್ಟಿಸಿಪೇಷನನ್ನು ಮಾಡಿದ್ದಾರೆ. ಸೊ ಇದರಿಂದ ಪರ್ಟಿಕ್ಯುಲರ್ಲಿ ಇವರು ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆಯೂ ಸಹ ಎನ್ಶೂರಿಟಿಯನ್ನು ತರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಪ್ರಥಮ ಹಂತದಲ್ಲಿ ಫುಡ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಸಾಕಷ್ಟು ಇವಾಗ ಕುಟುಂಬಶ್ರೀ ವರ್ಕರ್ಸ್ಗಳು ಏನಿರ್ತಾರಲ್ಲ ರೆಗ್ಯುಲರ್ಲಿ ಅವರು ಸಾಕಷ್ಟು ಫ್ಯಾಮಿಲೀಸ್ಗಳಿಗೆ ಫುಡ್ಡನ್ನು ಸಪ್ಲೈ ಮಾಡುವಂಥದ್ದಾಗಲಿ, ಈವನ್ ಹೌಸಿಂಗ್ ಅಂತ ಬಂದಾಗ ಹೌಸಿಂಗ್ ನಡಿನಲ್ಲೂ ಸಹ ಒಂದು ಡಿಫ್ರೆಂಟ್ ಮಿಷನನ್ನು ಜಾರಿಗೆ ತಂದಿದ್ದಾರೆ. ಲೈಫ್ ಅಂತಕ್ಕಂತಹ ಮಿಷನ್ನ ಮುಖಾಂತರ ಯಾರಿಗೆ ಮನೆ ಇಲ್ಲ ಅವ್ರಿಗೆಲ್ಲೂ ಸಹ ಮನೆ ಕೊಡಲಿಕ್ಕೆ ಮುಂದಾಗಿರುವಂಥದ್ದಾಗಲಿ, ಲ್ಯಾಂಡ್ ಪ್ರೊವೈಡ್ ಮಾಡುವಂಥದ್ದಾಗಲಿ, ಹೌಸನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ, ಸೊ ಎಲ್ಲ ಒಂದು ಯೋಜನೆಯನ್ನೆಲ್ಲ ಕೊಡ್ತಾ ಇದ್ದಾರೆ. ಈವನ್ ಅವ್ರಿಗೆ ಆದಾಯ ಬರಬೇಕು ಅಂತಂದರೆ, ಲೈವ್ಲಿಹುಡ್ಡನ್ನು ಎನ್ಶೋರ್ ಮಾಡಬೇಕು ಅಂತಂದರೆ MG ನರೇಗಾ ಪ್ರೋಗ್ರಾಮ್ ಇಂಪಾರ್ಟೆಂಟ್ ಇರುತ್ತೆ. ಇದರಿಂದ ಹೆಚ್ಚು ಜನರಿಗೆ ಬೆನಿಫಿಟ್ ಆಗಲಿ ಅನ್ನುವಂತಹ ನಿಟ್ಟಿನಲ್ಲೂ ಸಹ ಅವರು ಯೋಜನೆಯನ್ನು ಹಾಕ್ಕೊಂಡಿರೋದಾಗಿ ನಾವು ನೋಡ್ಬೋದು. ಅಂದರೆ ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಅವರು ಎಫೆಕ್ಟಿವ್ ಆಗಿ ಮಾಡಿದ್ದಾರೆ ಅಂತ ನಾವು ಗಮನ ಹರಿಸ್ಬೋದು.
ಇದರೊಂದಿಗೆ ಅವರು ಎಜುಕೇಷನ್ ನಡಿನಲ್ಲೂ ಸಹ ಮಕ್ಕಳಿಗೆ ಬೇಕಾಗ್ತಕ್ಕಂಥ ಒಂದು ಸರಿಯಾದಂತಹ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಸ್ಕಾಲರ್ಶಿಪ್ಪನ್ನು ಕೊಡೋದ್ರ ಮುಖಾಂತರ, ಫ್ರೀ ಟ್ರಾವೆಲ್ ಫೆಸಿಲಿಟೀಸ್ಗಳನ್ನು ಮಕ್ಕಳಿಗೆ ಕೊಡೋದ್ರ ಮುಖಾಂತರ ಎಜುಕೇಷನ್ನಲ್ಲಿಯೂ ಸಹ ಒಂದು ಸಾಧನೆಯನ್ನು ಇವರು ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈವನ್ ಸಾಕಷ್ಟು ಜನರಿಗೆ ಸೇಫ್ ಆಗಿರ್ತಕ್ಕಂಥ ಒಂದು ಶೆಲ್ಟರ್ಸ್ಗಳನ್ನು ಸಹ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಇವರು ತೆಗೆದುಕೊಂಡಿರುವಂತಹ ಇನಿಷಿಯೇಟಿವ್ನಿಂದಾಗಿ ನಾವು ಏನು ಅಬ್ಸರ್ವ್ ಮಾಡ್ಬೋದು ಅಂತಂದರೆ, ಇವರು ಒಂದು ಇನ್ಕ್ಲೂಸಿವ್ ಆಗಿರುವಂತಹ ಮಾಡೆಲನ್ನು ತಂದಿದ್ದಾರೆ. ಓಕೆ, ಇನ್ಕ್ಲೂಸಿವ್ ಡೆವಲಪ್ಮೆಂಟಲ್ ಮಾಡೆಲ್ ಅಂತಲೇ ನಾವು ಇಲ್ಲಿ ಗಮನ ಹರಿಸ್ಬೋದು. ಸೊ ಈ ಮಾಡೆಲಿಂದಾಗಿ ಸಾಕಷ್ಟು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಲ್ವಾ. ಯೂನಿವರ್ಸಲಿ ಒಂದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಆಗಿರೋದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಲ್ಯಾಂಡ್ ರಿಫಾರ್ಮ್ಸನ್ನು ತಂದಿದ್ದಾರೆ, ಹೌಸಿಂಗ್ ಪ್ರೋಗ್ರಾಮ್ಸ್ಗಳನ್ನು ತಂದಿದ್ದಾರೆ. ಸೊ ಇದರಿಂದಾಗಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲಲ್ಲಿರುವಂತಹ ಒಂದನೇ ಒಂದು ಆಸ್ಪೆಕ್ಟ್ ಏನಿದೆ, ಫಸ್ಟ್ ಒನ್ ನಾವು ನೋ ಪವರ್ಟಿ ಅಂತ ಏನು ಕರಿತೀವಿ, ಸೊ ಇದನ್ನೇ ಇರಾಡಿಕೇಷನ್ ಮಾಡೋದ್ರಲ್ಲಿ ಇದು ಸಹಕಾರಿ ಆಗಿದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಕೇರಳ ಇವತ್ತು ಪರ್ಟಿಕ್ಯುಲರ್ಲಿ ಪಾವರ್ಟಿ ಎಲಿವೇಷನ್ಗೆ ಸಂಬಂಧಪಟ್ಟಂತೆ, ಸೋಷಿಯಲ್ ವೆಲ್ಫೇರ್ಗೆ ಸಂಬಂಧಪಟ್ಟಂತೆ ಕಮ್ಯುನಿಟಿ ಪಾರ್ಟಿಸಿಪೇಷನನ್ನು ಯೂಸ್ ಮಾಡೋದ್ರ ಮುಖಾಂತರ ಹೇಗೆ ಪಾಸಿಟಿವಿಟಿಯನ್ನು ತೋರಿಸ್ತಾ ಇದೆ, ಪಾಸಿಟಿವ್ ಔಟ್ಕಮನ್ನು ನಾವು ತೋರಿಸ್ತಾ ಇದ್ದೀವಿ ಅಂತ ಗಮನ ಹರಿಸ್ಬೋದು. ಸೊ ಈ ಒಂದು ಆರ್ಟಿಕಲ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಪಾರ್ಟ್ ಫ್ರಮ್ ದಿಸ್ ನಮಗೆ ಕೆಲವೊಂದಿಷ್ಟು ಪವರ್ಟಿಗೆ ಸಂಬಂಧಪಟ್ಟಂತಹ ಟರ್ಮಿನಾಲಜೀಸ್ಗಳು ಇಂಪಾರ್ಟೆಂಟ್ ಅಲ್ವಾ. ಸೊ ಇಲ್ಲಿ ನೀವು ನೋಡ್ಬೋದು, ಅಬ್ಸಲ್ಯೂಟ್ ಪವರ್ಟಿ ಅಂತ ನಾವೇನು ಕರಿತೀವಿ, ಎಕ್ಸ್ಟ್ರೀಮ್ ಪವರ್ಟಿ ಅಂತ ನಾವು ಏನು ಕರಿತೀವಿ. ಸೊ ಈ ಒಂದು ಅಬ್ಸಲ್ಯೂಟ್ ಪವರ್ಟಿ ನಡಿನಲ್ಲಿ ಏನಾಗುತ್ತೆ ಅಂದರೆ, ಇವಾಗ ಫುಡ್ ಆಗಿರ್ಬೋದು, ಕ್ಲಾತಿಂಗ್ ಆಗಿರ್ಬೋದು, ಶೆಲ್ಟರ್ ಆಗಿರ್ಬೋದು, ಇವುಗಳ ಒಂದು ಸ್ಕೇರ್ಸಿಟಿ ತುಂಬ ಇರುತ್ತೆ. ಸೊ ಮಿನಿಮಮ್ ಬೇಸಿಕ್ ನೀಡ್ಸ್ ಏನಿರುತ್ತಲ್ಲ ಅದು ಫುಲ್ಫಿಲ್ ಆಗದೆ ಇರುವಂಥ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಬೇಸಿಕ್ ನೀಡೇ ಏನಿರುತ್ತಲ್ಲ ಇದು ಇರೋದಿಲ್ಲ. ಸೊ ಇದನ್ನು ನಾವು ಏನಂತೀವಿ, ಅಬ್ಸಲ್ಯೂಟ್ ಪವರ್ಟಿ ಅಂತ ಕರಿತೀವಿ. ರಿಲೇಟಿವ್ ಪವರ್ಟಿ ಅಂತಂದ ಬಂದಾಗ, ಸೊ ಈ ಒಂದು ಟರ್ಮೇ ನಮ್ಗೆ ಹೇಳುತ್ತೆ. ಓಕೆ, ರಿಲೇಟಿವ್ ಪವರ್ಟಿ ಅಂತಂದರೆ ನೀವು ಇಲ್ಲಿ ನೋಡ್ಬೋದು, ನಾವು ಬೇರೆಯವರೊಂದಿಗೆ ಕಂಪ್ಯಾರಿಸನ್ ಮಾಡುತ್ತಾ, ಓಕೆ, ನಾವು ಬೇರೆಯವರ ಒಂದು ಇನ್ಕಮನ್ನು ಕಂಪೇರ್ ಮಾಡ್ತೀವಿ, ಅವರ ಒಂದು ಹೌಸ್ ಹೋಲ್ಡ್ ಯಾವ ರೀತಿಯಾಗಿದೆ ಅಂತ ಕಂಪೇರ್ ಮಾಡ್ತೀವಿ. ಸೊ ಒಂದು ಸೊಸೈಟಿನಲ್ಲಿ ಸಾಕಷ್ಟು ರೀತಿಯಾದಂಥ ಜನರಿದೆ, ನಾವು ಇನ್ಇಕ್ವಾಲಿಟಿಯನ್ನು ನೋಡ್ತೀವಲ್ಲ. ಸೊ ಈ ಇನ್ಇಕ್ವಾಲಿಟಿ ಅಂತ ಬಂದಾಗ ಇಲ್ಲಿ ಕಂಪ್ಯಾರಿಸನ್ನು ಕಾಮನ್. ಸೊ ಈ ಒಂದು ಕಂಪ್ಯಾರಿಸನನ್ನು ನಾವು ಏನು ಮಾಡ್ತೀವಿ, ಏನು ಮಾಡ್ತೀವಲ್ಲ, ಇನ್ಕಮ್ನ ಆಧಾರದ ಮೇಲೆ ನಾವು ಕಂಪೇರನ್ನು ಮಾಡ್ತೀವಿ. ಅಸೆಟ್ಗಳ ಒಂದು ಪೊಸೆಷನ್ ಆಧಾರದ ಮೇಲೆ ನಾವು ಕಂಪೇರ್ ಮಾಡ್ತೀವಿ. ಸೊ ಇದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ, ರಿಲೇಟಿವ್ ಆಗಿರ್ತಕ್ಕಂಥ ಒಂದು ಪಾವರ್ಟಿ ಅನ್ನುವಂಥ ಟರ್ಮಿಂದ ಕರಿತೀವಿ. ಸೊ ರಿಲೇಟಿವ್ ಅಂತಂದರೆ ಕಂಪ್ಯಾರಿಸನ್ ಅಂತ. ಸೊ ಇನ್ನು ಸಬ್ಜೆಕ್ಟಿವ್ ಪವರ್ಟಿ ಅಂತ ನಾವು ನೋಡಿದಾಗ, ಇಲ್ಲಿ ಸಬ್ಜೆಕ್ಟಿವ್ ಪವರ್ಟಿನಲ್ಲಿ ಏನಾಗುತ್ತೆ, ಇಟ್ಸ್ ಆಲ್ಮೋಸ್ಟ್ ರಿಲೇಟಿವ್ ಪವರ್ಟಿ ಥರನೇ ಇದು ರಿಫ್ಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ಇಂಡಿವಿಜುವಲ್ನ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಡಿಸ್ಪೈಟ್ ಆಫ್ ಹ್ಯಾವಿಂಗ್ ಎಕನಾಮಿಕ್ ಸ್ಟೇಟಸ್, ಎಲ್ಲ ರೀತಿಯಾದಂಥ ಎಕನಾಮಿಕ್ ಸ್ಟೇಟಸ್ ಇರುತ್ತೆ. ಸೊ ಅವರು ನಾವು ಇನ್ನೂ ಪಡೆದುಕೊಳ್ಬೋದಿತ್ತು, ಇನ್ನೂ ರೀತಿಯಾದಂತಹ ಎಕನಾಮಿಕ್ ಪೊಸಿಷನನ್ನು ಹೊಂದಬೋದಿತ್ತು ಅನ್ನುವಂಥ ಆಸ್ಪೆಕ್ಟನ್ನು ಏನು ತೋರಿಸ್ತಾರಲ್ಲ. ಸೊ ಓನ್ ಪರ್ಸ್ಪೆಕ್ಟಿವ್ ಇಲ್ಲಿ ಚೇಂಜ್ ಆಗುತ್ತೆ. ಹಾಗಾಗಿ ಒಂದು ಸಬ್ಜೆಕ್ಟಿವ್ ಪವರ್ಟಿ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಇದು ಇಂಡಿವಿಜುವಲ್ನ ಒಂದು ಪರ್ಸ್ಪೆಕ್ಟಿವ್ನ ಆಧಾರದ ಮೇಲೆ ಅವರು ಯಾವ ರೀತಿಯಾಗಿ ಪರ್ಸೀವ್ ಮಾಡ್ತಾ ಇದ್ದಾರೆ, ಅವರು ಎಷ್ಟು ಮಟ್ಟಿಗೆ ಅಚೀವ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅನ್ನೋದರ ಆಧಾರದ ಮೇಲೆ ಇಲ್ಲಿ ಸಬ್ಜೆಕ್ಟಿವ್ ಆಗಿರ್ತಕ್ಕಂಥ ಪವರ್ಟಿಯನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಒಂದು ಆಧಾರದ ಮೇಲೆ ಕ್ವಶನ್ಸ್ಗಳನ್ನು ಸಹ ಕೇಳ್ತಾ ಇರ್ತಾರಲ್ವ. ಸೊ ಇಲ್ಲಿ ನೀವು ಗಮನ ಹರಿಸಬಹುದು, ಸಾಕಷ್ಟು ಸ್ಟ್ರಕ್ಚರಲ್ ಪವರ್ಟಿ ಇರುತ್ತೆ, ಸಿಚುವೇಶನಲ್ ಪವರ್ಟಿ ಇರುತ್ತೆ, ಹಾಗೂ ಕ್ರೋನಿಕ್ ಪವರ್ಟಿ ಅಂತ ಕರಿತೀವಿ. ಸೊ ಕ್ರೋನಿಕ್ ಅಂತಂದಾಗ ಕಂಪಲ್ಸರಿ ಇಲ್ಲಿ ಯಾವುದೇ ರೀತಿಯಾಗಿ ಬೇಸಿಕ್ ನೀಡ್ಸ್ಗಳು ಇರೋದಿಲ್ಲ. ಸೊ ಅದು ತುಂಬ ಎಕ್ಸ್ಟ್ರೀಮ್ ಆಗಿರುವಂಥ ಒಂದು ಕಂಟೆಕ್ಸ್ಟನ್ನು ಸಹ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಜನರಲ್ ಪವರ್ಟಿಗೆ ಸಂಬಂಧಪಟ್ಟಂಥ ಟರ್ಮಿನಾಲಜಿಯನ್ನು ಗಮನ ಹರಿಸ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕೇಳ್ತಾರೆ. ಸೊ ಬೇಸ್ಡ್ ಅಪಾನ್ ದ ಪ್ರೀವಿಯಸ್ ಕ್ವಶನ್ ಪೇಪರ್ನ ಆಧಾರದ ಮೇಲೆ, ಎಕ್ಸಾಮಿನೇಷನ್ ಆಲ್ರೆಡಿ ಕೇಳಿದ್ರ ಆಧಾರದ ಮೇಲೆ ಪವರ್ಟಿಯಲ್ಲಿ ಪ್ರಿಲಿಮ್ಸಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳು ಈ ರೀತಿಯಾಗಿದೆ. ಕೆಲವೊಂದಿಷ್ಟು ಕಮಿಟೀಸ್ಗಳು ಸಹ ಇಂಪಾರ್ಟೆಂಟ್, ಯಾವ ರೀತಿಯಾಗಿ ಪವರ್ಟಿಯನ್ನು ನಮ್ಮ ಭಾರತದಲ್ಲಿ ಮೇಜರ್ ಮಾಡ್ತಾರೆ ಅದರ ಆಧಾರದ ಮೇಲೆ ಸಹ ಕ್ವಶನ್ಸ್ಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ, ಆಪರೇಷನ್ ಚಕ್ರ 5 CBI ಅರೆಸ್ಟ್ ಅಕ್ಯೂಸ್ಡ್ ಇನ್ ಸೈಬರ್ ಕ್ರೈಮ್ ಕೇಸಸ್ ಅನ್ನುವಂಥದ್ದಾಗಿ ನೋಡ್ತಾ ಇದ್ದೀವಿ. ನೀವು ಇಲ್ಲಿ ಗಮನ ಹರಿಸ್ಬೋದು, CBI ರೀಸೆಂಟಾಗಿ ಒಬ್ಬರನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ದ್ವಿಬೇಂದು ಮೊಹರಾನಾ ಅನ್ನುವಂಥವ್ರು. ಸೊ ಇವರನ್ನು ಆಪರೇಷನ್ ಚಕ್ರ 5 ಅಡಿಯಲ್ಲಿ ಅರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇವರು ಮಾಡಿರುವಂತಹ ಒಂದು ಅಕ್ಯೂಸೇಷನ್ ಅಂತ ನಾವು ನೋಡೋದಾದರೆ, ಇವರು ಇಲ್ಲೀಗಲ್ ಆಗಿ ಒಂದು ಸೆಂಟರನ್ನು ಆಪರೇಟ್ ಮಾಡ್ತಾ ಇದ್ರು. ಇದರಿಂದ ಜಪಾನಿ ಒಬ್ಬ ವಿಕ್ಟಿಮ್ ಅವರನ್ನು ಏನು ಮಾಡಿದ್ದಾರೆ, ಫಾಲ್ಸ್ಲಿ ಒಂದು ಪೇಮೆಂಟನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ, ಅಂದರೆ ಟಾರ್ಗೆಟ್ ಮಾಡಿದ್ದಾರೆ, ಜಪಾನಿ ಸಿಟಿಜನ್ಸನ್ನು ಟಾರ್ಗೆಟ್ ಮಾಡಿದ್ದಾರೆ ಒಂದು ಟೆಕ್ ಸಪೋರ್ಟನ್ನು ಮುಖಾಂತರ. ಸೊ ಹಾಗಾಗಿ ಇದನ್ನು ಏನು ಹೇಳ್ಬೋದು ಅಂತಂದರೆ, ಒಂದು ಟೆಕ್ ಸಪೋರ್ಟ್ ಸ್ಕ್ಯಾಮ್ ಅಂತಲೇ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇದರಿಂದ ಫ್ರಾಡ್ ಆ್ಯಕ್ಟಿವಿಟೀಸ್ಗಳು ಹೆಚ್ಚಾಗ್ತಾ ಇದೆ ಅಂತ ನಾವಿಲ್ಲಿ ಕಾಣ್ಬೋದಲ್ವಾ. ಸೊ ಇದರ ಆಧಾರದ ಮೇಲೆ ಆಪರೇಷನ್ ಚಕ್ರ ನಮಗೆ ಇಂಪಾರ್ಟೆಂಟ್, ಪ್ರಿಲಿಮ್ಸಲ್ಲಿ ಡೈರೆಕ್ಟಾಗಿ ಕೇಳುವಂತಹ ಒಂದು ಸಾಧ್ಯತೆ ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್, ಮುಂಬರುವ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ಇದನ್ನು ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು, ಕೇಸನ್ನು ಗಮನ ಹರಿಸಿದಾಗ ಇವಾಗ ಮಲ್ಟಿ ಮೋಡಲ್ ಕಂಪನೀಸ್ಗಳು ಏನಿರುತ್ತಲ್ಲ, ಸೊ ಇಲ್ಲಿ ಕೆಲವೊಂದಿಷ್ಟು ಟೆಕ್ನಾಲಜಿಕಲಿ ಇರತಕ್ಕಂಥ, ಅಂದರೆ ಟೆಕ್ನಾಲಜಿಕಲಿ ಸೌಂಡ್ ಇರತಕ್ಕಂಥ ವ್ಯಕ್ತಿಯನ್ನು ಸ್ಟಾಫ್ ಆಗಿ ಹೈಯರ್ ಮಾಡ್ತಾರೆ. ಸೊ ಬೇರೆ ಬೇರೆ ಒಂದು ಸಿಟಿಜನ್ಸ್ಗಳಿಗೆ ಟಾರ್ಗೆಟ್ ಮಾಡೋದ್ರ ಮುಖಾಂತರ, ಕಂಪ್ನಿಯಿಂದ ಬರ್ತಾ ಇರುವಂಥ ಒಂದು ಅಡ್ವರ್ಟೈಸಸ್ಗಳ ಮುಖಾಂತರ, ಅಥವಾ ನಾವು ಟೆಕ್ನಾಲಜಿಕಲ್
ಟೆಕ್ನಾಲಜಿಕಲಿ ಅಸಿಸ್ಟೆನ್ಸನ್ನು ಕೊಡ್ತೇವೆ, ನಿಮ್ಗೆ ಸಪೋರ್ಟ್ ಮಾಡ್ತೇವೆ ಅಂತ ಬೇರೆಯವ್ರಿಗೆ ಅಥವಾ ಬೇರೆ ಸಿಟಿಜನ್ಸ್ಗಳಿಗೆ ಒಂದು ಫಾಲ್ಸ್ ಪ್ರಾಮಿಸನ್ನು ಮಾಡೋದ್ರ ಮುಖಾಂತರ ಪೇಮೆಂಟನ್ನು ರಿಸೀವ್ ಮಾಡ್ತಾ ಇದ್ದಾರೆ. ಆನ್ಲೈನಲ್ಲಿ ಸಾಕಷ್ಟು ಫ್ರಾಡ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದ್ದಾವೆ. ಸೊ ಇನ್ವೆಸ್ಟಿಗೇಷನ್ಸ್ಗಳು ಇವಾಗ ಸಾಕಷ್ಟು ಏರಿಯಾದಲ್ಲಿ, ಸಾಕಷ್ಟು ಲೊಕೇಶನಲ್ಲಿ, ಡೆಲ್ಲಿ, ಹರಿಯಾಣ, ಉತ್ತರ ಪ್ರದೇಶದಲ್ಲೆಲ್ಲನೂ ಸಹ CBI ಕಂಡಕ್ಟ್ ಮಾಡ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಇದು ಆಪರೇಷನ್ ಚಕ್ರ 5 ಏನಿದೆಯಲ್ಲ, ಇದನ್ನು ಯಾವ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಂತಂದರೆ, ಇಲ್ಲಿ ಮಲ್ಟಿ ಏಜೆನ್ಸಿ ಕೋಆರ್ಡಿನೇಟೆಡ್ ಆಪರೇಷನ್ ಅಂತಲೇ ಹೇಳ್ಬೋದು. ಸೊ ಯಾವ ರೀತಿಯಾಗಿ ಮಲ್ಟಿ ಏಜೆನ್ಸಿ ಕೋಆರ್ಡಿನೇಟೆಡ್ ಆಪರೇಷನ್ ಅಂತ ನಾವು ಇಲ್ಲಿ ಕರಿತೀವಿ. ಸೊ ಯಾವ ರೀತಿಯಾಗಿ ಇದರ ಒಂದು ಫಂಕ್ಷನ್ ಇದೆ. ಇಲ್ಲಿ ಬೇರೆ ಎಂಟಿಟೀಸ್ಗಳು ಸಹ ಪಾರ್ಟಿಸಿಪೇಷನ್ನ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಸ್ಟೇಟ್ ಪೊಲೀಸ್ ಆಗಿರ್ಬೋದು, ಅಥವಾ ಇಂಟರ್ಪೋಲ್ ಆಗಿರ್ಬೋದು, FBI ಆಗಿರ್ಬೋದು. ಸೊ ಇವುಗಳ ಎಲ್ಲ ಒಂದು ಪಾರ್ಟಿಸಿಪೇಷನನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಈವನ್ ಫಾರಿನ್ ಸೈಬರ್ ಯೂನಿಟ್ಸ್ಗಳು ಸಹ ಇಲ್ಲಿ ಪಾರ್ಟಿಸಿಪೇಷನನ್ನು ಎನ್ಶೋರ್ ಮಾಡುತ್ತೆ. ಸೊ ಮಲ್ಟಿಪಲ್ ಏಜೆನ್ಸೀಸ್ಗಳ ಒಂದು ಇನ್ವಾಲ್ವ್ಮೆಂಟ್ನ ಮುಖಾಂತರ ಸೈಬರ್ ಕ್ರೈಮ್ ನೆಟ್ವರ್ಕ್ಸ್ಗಳನ್ನು ಡಿಸ್ಮ್ಯಾಂಟಲ್ ಮಾಡ್ತಾ ಇದ್ದಾರೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಆನ್ಲೈನ್ ಫ್ರಾಡ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು, ಟೆಕ್ನಾಲಜಿ ಸಪೋರ್ಟ್ಗೆ ಸಂಬಂಧಪಟ್ಟಂಥ ಸ್ಕ್ಯಾಮ್ಸ್ಗಳಾಗಿರ್ಬೋದು, ಈವನ್ ಸಮ್ಟೈಮ್ಸ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತನೂ ಸಹ ಫ್ರಾಡ್ ಆ್ಯಕ್ಟಿವಿಟೀಸ್ಗಳಾಗ್ತಾ ಇರುತ್ತೆ. ಜಾಬ್ ರಿಲೇಟೆಡ್ ಇರುವಂತೆ ಇರ್ಬೋದು, ಅಥವಾ ಲಾಟರಿ, ಇವೆಲ್ಲ ಸಹ ಮೇಜರ್ಲಿ ಈ ಒಂದು ಸೈಬರ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಇವಾಗ ನಡೀತಾ ಇದೆ. ಹಾಗಾಗಿ ಈ ಒಂದು ಸೈಬರ್ ಕ್ರೈಮನ್ನು ತಡೆಗಟ್ಟಲಿಕ್ಕೆ ಇದು ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ಆಪರೇಷನ್ ಅಂತಲೇ ಹೇಳ್ಬೋದು. ಮಲ್ಟಿಪಲ್ ಏಜೆನ್ಸೀಸ್ಗಳು ಇನ್ವಾಲ್ವ್ ಆಗಿದೆ. ಅಗೇನ್ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಅಥವಾ ಸೈಬರ್ಗೆ ಸಂಬಂಧಪಟ್ಟಂತೆ ಮಾನಿಟರಿಂಗ್ ಮಾಡಲಿಕ್ಕೆ ಅಥವಾ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ, ಈವನ್ ಪಬ್ಲಿಕ್ ಅವೇರ್ನೆಸ್ಸನ್ನು ತರಲಿಕ್ಕೆ, ಹಾಗೂ ಭಾರತ ಗ್ಲೋಬಲ್ ಲೆವೆಲಲ್ಲಿರುವಂತಹ ಒಂದು ಬುಡಾಪೆಸ್ಟ್ ಕನ್ವೆನ್ಷನ್ ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡುತ್ತೆ. ನಾವು ಸಿಗ್ನೇಟರಿ ಇಲ್ಲ, ಯಾವುದೇ ರೀತಿಯಾಗಿನ ಸಿಗ್ನೇಟರಿ ಇಲ್ಲ ಅಂತ ಹೇಳ್ತೀವಿ, ಬಟ್ ಅಲ್ಲಿರುವಂಥ ಒಂದು ಕಮಿಟ್ಮೆಂಟನ್ನು ಫಾಲೋ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಅಲ್ವಾ. ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಸೈಬರ್ ಕ್ರೈಮ್ ಇಶ್ಯೂಸ್ ಈಗ ನೋಡ್ಬೋದು. ಈ ಒಂದಿರ್ತಕ್ಕಂಥ ಎಕ್ಸಾಂಪಲ್ ಏನಿದೆಯಲ್ಲ, ಭಾರತದಲ್ಲಿರ್ತಕ್ಕಂಥ ಎಂಟಿಟೀಸ್ಗಳು ಜಪಾನೀಸ್ಗೆ ಸಂಬಂಧಪಟ್ಟಂತೆ ಇಶ್ಯೂಸನ್ನು ಕ್ರಿಯೇಟ್ ಮಾಡ್ತಾ ಇದೆ, ಜಪಾನೀಸ್ ಸಿಟಿಜನ್ ಮೇಲೆ ಹಾರ್ಮನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇದು ಗ್ಲೋಬಲ್ ಇಶ್ಯೂನೇ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಭಾರತ ಇವಾಗ ಪರ್ಟಿಕ್ಯುಲರ್ಲಿ ಇಂಟರ್ನ್ಯಾಷನಲ್ ಕೋಆಪರೇಷನ್ ಮುಖಾಂತರ ಸೈಬರ್ ಕ್ರೈಮ್ಸ್ಗಳನ್ನು ತಡೆಗಟ್ಟಲಿಕ್ಕೆ ಮುಂದಾಗ್ತಾ ಇದೆ ಅನ್ನುವಂಥ ಒಂದು ಆಸ್ಪೆಕ್ಟ್ ನಾವಿಲ್ಲಿ ಕವರ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸುವಂಥದ್ದಾದರೆ, ಲಕ್ನೋ ಡಿಕ್ಲೇರ್ಡ್ ಯುನೆಸ್ಕೋ ಕ್ರಿಯೇಟಿವ್ ಸಿಟಿ ಆಫ್ ಗ್ಯಾಸ್ಟ್ರೋನಾಮಿ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥದ್ದು. ನೀವಿಲ್ಲಿ ಗಮನ ಹರಿಸ್ಬೋದು, ಲಕ್ನೋವನ್ನು ಡಿಕ್ಲರೇಷನ್ ಮಾಡಿದ್ದಾರೆ ಯುನೆಸ್ಕೋ ಕ್ರಿಯೇಟಿವ್ ಸಿಟಿ ಆಫ್ ಗ್ಯಾಸ್ಟ್ರೋನಾಮಿ ನಡಿನಲ್ಲಿ. ಸೊ ಹೊಸದೊಂದು ಸಿಟಿ ಇವಾಗ ಆ್ಯಡ್ ಆಗಿದೆ ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಈ ಒಂದು ಕ್ರಿಯೇಟಿವ್ ಸಿಟಿ ಆಫ್ ಗ್ಯಾಸ್ಟ್ರೋನಾಮಿಗೆ ಆ್ಯಡ್ ಆಗಿರುವಂತಹ 2 ಲೊಕೇಶನ್ ಅಂತಂದರೆ, ಒಂದು ಹೈದರಾಬಾದ್ ಆ್ಯಡ್ ಆಗಿದೆ. ಸೊ ಹೈದರಾಬಾದಲ್ಲಿರ್ತಕ್ಕಂಥ ತೆಲಂಗಾಣ 2019ರಲ್ಲಿ ಆ್ಯಡ್ ಆಗಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇವಾಗ ಲಕ್ನೋ ಆ್ಯಡ್ ಆಗಿದೆ. ಸೊ ಇಂಪಾರ್ಟೆಂಟ್ಲಿ ಬೇಕಾಗಿರೋದು ಗ್ಯಾಸ್ಟ್ರೋನಾಮಿ ಸೆಕ್ಷನ್ ನಡಿನಲ್ಲಿ 2025ನಲ್ಲಿ ನಾವು ಇಲ್ಲಿ ಗಮನ ಹರಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಗ್ಯಾಸ್ಟ್ರೋನಾಮಿ ಅಂತಂದರೆ, ಟ್ರೆಡಿಷ್ನಲಿ ಇವಾಗ ಫುಡ್ ರಿಲೇಟೆಡ್ ಇರ್ತಕ್ಕಂಥ ಇನೋವೇಷನ್ಸ್ ಇರುತ್ತೆ. ಫುಡ್ಡನ್ನು ಗಮನ ಹರಿಸಿದಾಗ ಇಲ್ಲಿ ಯೂನಿಕ್ ಆಗಿರುವಂಥ ಒಂದು ಸ್ಟೈಲ್ ಇರುತ್ತೆ. ಇದು ಏನು ಮಾಡುತ್ತೆ ಅಂದರೆ, ಒಂದು ಕಲ್ಚರಲ್ ರಿಪ್ರೆಸೆಂಟೇಷನ್ನ ಮಾಡುತ್ತೆ. ಸೊ ಇಲ್ಲಿ ಒಂದು ಯಾವ ರೀತಿಯಂಥ ಹೆರಿಟೇಜ್ ಇದೆ, ಯಾವ ರೀತಿಯಂಥ ಜೋಗ್ರಫಿ ಇದೆ, ಲೈಫ್ ಸ್ಟೈಲ್ ಇದೆ, ಇದನ್ನೆಲ್ಲ ರಿಪ್ರೆಸೆಂಟೇಷನ್ ಮಾಡುವಂಥದ್ದಾಗಿ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ಕುಕ್ಕಿಂಗ್ ಟೆಕ್ನಿಕ್ಗೆ ಸಂಬಂಧಪಟ್ಟಂತೆ ಗ್ಯಾಸ್ಟ್ರೋನಮಿ ಅಂತ ಬಂದಾಗ ಜನರಲಿ ಈ ಒಂದು ರಿಪ್ರೆಸೆಂಟೇಷನ್ ಆಧಾರದ ಮೇಲೆ ಟ್ರೆಡಿಷನನ್ನು ನಾವು ಹೇಗೆ ಕನೆಕ್ಟ್ ಮಾಡ್ತೀವಿ ಅಂತಂದರೆ, ಕ್ರಿಯೇಟಿವ್ ಅಥವಾ ಇನೋವೇಟಿವ್ ಆಗಿರ್ತಕ್ಕಂಥ ಒಂದು ಪ್ರೆಸೆಂಟೇಷನ್ ಅಂತಲೇ ಹೇಳ್ಬೋದು. ಇವಾಗ ಒಂದು ಫುಡ್ಡನ್ನು ನಾವು ತಿಂದಾದ್ಮೇಲೆ ಯಾವ ರೀತಿಯಂಥ ಎಕ್ಸ್ಪೀರಿಯನ್ಸನ್ನು ಫೀಲ್ ಮಾಡ್ತೀವಿ, ಸೊ ಯೂನಿಕ್ನೆಸ್ಸನ್ನು ತೋರಿಸುತ್ತೆ ಅಲ್ವಾ. ಸೊ ಇದರ ಆಧಾರದ ಮೇಲೆ ಒಂದು ಫುಡ್ ಕಲ್ಚರನ್ನು ಐಡೆಂಟಿಫಿಕೇಷನ್ ಮಾಡೋದ್ರಲ್ಲಿ ಈ ಒಂದು ಕ್ರಿಯೇಟಿವಿಟಿ ರಿಫ್ಲೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಒಂದು ಸ್ಟೇಟನ್ನು ಡಿಸೈನ್ ಮಾಡ್ತಾ ಇದ್ದಾರೆ, ಗ್ಲೋಬಲ್ ಲೆವೆಲಲ್ಲಿ ಒಂದು ಡೆಸಿಗ್ನೇಷನನ್ನು ಕೊಡ್ತಾ ಇದ್ದಾರೆ. ಇದರಿಂದ ನಮಗೊಂದು ಕ್ರಿಯೇಟಿವಿಟಿನೂ ಸಹ ಅರ್ಥ ಆಗುತ್ತೆ, ಕಲ್ಚರಲ್ ರಿಪ್ರೆಸೆಂಟೇಷನ್ ಸಹ ಇಲ್ಲಿ ಗೊತ್ತಾಗುತ್ತೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಈ ರೀತಿಯಾಗಿ ಗ್ಯಾಸ್ಟ್ರೋನಮಿ ಅಂತಂದರೆ ಇದರ ಅರ್ಥ ಒಂದು ಫುಡ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಕ್ರಿಯೇಟಿವಿಟಿ ಇವೆಲ್ಲಗಳ ಒಂದು ಬ್ಲೆಂಡ್ ಅಂತಲೇ ನಾವು ಗಮನ ಹರಿಸ್ಬೋದು. ಸೊ 2 ರೀತಿಯಾದಂತಹ ಗ್ಯಾಸ್ಟ್ರೋನಮಿ ಸೆಕ್ಷನಲ್ಲಿ ಆ್ಯಡ್ ಆಗಿರುವಂಥ ಒಂದು ಸ್ಟೇಟ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. 2019ನಲ್ಲಿ ಹೈದರಾಬಾದ್, ತೆಲಂಗಾಣ ಆ್ಯಡ್ ಆಗಿದೆ. ಲಕ್ನೋಯಿಂದ 2025ನಲ್ಲಿ ಆ್ಯಡ್ ಆಗಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಲಕ್ನೋಯಿಂದ ಸ್ಪೆಷಾಲಿಟಿ ಆಗಿರ್ತಕ್ಕಂಥ ಅವಧಿ ಕುಸೈನ್ ಆಗಿರ್ಬೋದು, ಲಿವಿಂಗ್ ಫುಡ್ ಟ್ರೆಡಿಷನ್ಸ್ ಆಗಿರ್ಬೋದು, ಇನ್ಕ್ಲೂಸಿವ್ ಕಲ್ಚರಲ್ ಹೆರಿಟೇಜ್. ಸೊ ಇದರ ಆಧಾರದ ಮೇಲೆ ಸೊ ಸೆಂಚುರಿ ವೈಸ್ ಯಾವ ರೀತಿಯಾಗಿ ಫಾಲೋ ಮಾಡ್ತಾ ಬರ್ತಾ ಇದ್ದಾರಲ್ಲ, ಅದರ ಒಂದು ರಿಫ್ಲೆಕ್ಷನ್ ಆಗುತ್ತೆ ಅಂತ ನೀವು ಗಮನ ಹರಿಸ್ಬೋದು. ಸೊ ಪ್ರಸ್ತುತವಾಗಿ ಇವಾಗ 43rd ಸೆಷನ್ನಲ್ಲಿ ಡಿಕ್ಲರೇಷನ್ ಮಾಡ್ತಾ ಇದ್ದಾರೆ ಯುನೆಸ್ಕೋ ಜನರಲ್ ಕಾನ್ಫರೆನ್ಸ್. ಸೊ ಉಜ್ಬೇಕಿಸ್ತಾನದಲ್ಲಿ ಕಮೆಂಟ್ಸ್ ಆಗಿರ್ತಕ್ಕಂಥ ಈ ಒಂದು 43rd ಸೆಷನ್ ನಡಿನಲ್ಲಿ 2025 ಎಲ್ಲಿ ಆಗಿತ್ತು ಅನ್ನೋದು ಸಹ ಕೇಳ್ತಾರೆ. ಉಜ್ಬೇಕಿಸ್ತಾನಲ್ಲಿ ಆಗಿತ್ತು ಅನ್ನೋದು ಸಹ ನೀವು ಕ್ಲಿಯರಾಗಿ ನೆನ್ಪಿಟ್ಕೋಬೇಕು. ಭಾರತಕ್ಕೆ ಕೊಟ್ಟಿರುವಂಥ ಒಂದು ಟೈಟಲ್ನ ನಾವು ನೋಡ್ತಾ ಇದ್ದೀವಿ, ಗ್ಯಾಸ್ಟ್ರೋನಮಿಗೆ ಸಂಬಂಧಪಟ್ಟಂತೆ ಸಿಟಿಯನ್ನು ಐಡೆಂಟಿಫೈ ಮಾಡಿದ್ದಾರೆ ಅಂತ. ಸೊ
ಇಲ್ಲಿ ಸಿಗ್ನಿಫಿಕೆನ್ಸ್ ಏನಿರ್ಬೋದು, ಗ್ಲೋಬಲ್ ಲೆವೆಲಲ್ಲಿ ಒಂದು ಭಾರತದ ರಿಪ್ರೆಸೆಂಟೇಷನನ್ನು ಇದು ರಿಫ್ಲೆಕ್ಟ್ ಮಾಡುತ್ತೆ ಅಲ್ವಾ. ಸಸ್ಟೈನೇಬಲ್ ಆಗಿ ಒಂದು ಅರ್ಬನ್ ಡೆವಲಪ್ಮೆಂಟ್ ಯಾವ ರೀತಿಯಾಗಿದೆ, ಕಲ್ಚರಲ್ ಯಾವ ರೀತಿಯಾಗಿದೆ ಅಂತ ರಿಫ್ಲೆಕ್ಷನ್ ಮಾಡುತ್ತೆ. ಈ ರೀತಿಯಾಗಿ ಡೆಸಿಗ್ನೇಷನ್ ಕೊಡೋದ್ರಿಂದನೂ ಸಹ ಗ್ಲೋಬಲ್ ಲೆವೆಲಲ್ಲಿ ಟೂರಿಸ್ಟ್ ಏನು ಬರ್ತಾರೆ ಭಾರತಕ್ಕೆ, ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡ್ತಾರೆ, ಅಲ್ಲಿ ಟೂರಿಸಮ್ ಆ್ಯಕ್ಟಿವಿಟೀಸ್ಗಳಾಗುತ್ತೆ. ಅಂದರೆ ಟೂರಿಸಮ್ ರಿಲೇಟೆಡ್ ಇರುವಂತೆ ಒಂದು ಪ್ಯಾರಲ್ ಎಕಾನಮಿ ಆಗುತ್ತೆ, ಲೋಕಲ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕ್ರಿಯೇಟ್ ಆಗುತ್ತೆ, ಗ್ಲೋಬಲ್ ವಿಸಿಬಿಲಿಟಿ ಆಗುತ್ತೆ, ಸಾಫ್ಟ್ ಪಾಲಿಸಿಯನ್ನು ಸಹ, ಸಾಫ್ಟ್ ಪವರನ್ನು ಸಹ ಇದು ರಿಫ್ಲೆಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ಗಮನಿಸ್ಬೋದು. ಒಂದು ಕಲ್ಚರಲ್ ಡಿಪ್ಲೊಮ್ಯಾಸಿಗೂ ಸಹ ಇದು ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ. ಸೊ ಈ ಒಂದು ಕ್ರಿಯೇಟಿವ್ ಸಿಟಿ ನೆಟ್ವರ್ಕ್ ನಡಿನಲ್ಲಿ, ಸೊ ಯುನೆಸ್ಕೋದ ಕ್ರಿಯೇಟಿವ್ ಸಿಟಿ ನೆಟ್ವರ್ಕ್ ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಅವರು ಕೊಡ್ತಾ ಇರುವಂಥದ್ದಂದರೆ 7 ಕ್ರೈಟೇರಿಯಾ ಆಧಾರದ ಮೇಲೆ, ಸೊ ಬೇರೆ ಬೇರೆ ಫೀಲ್ಡ್ ಅಂದರೆ ಪರ್ಟಿಕ್ಯುಲರ್ಲಿ 7 ಫೀಲ್ಡ್ನಲ್ಲಿ ಕೊಡ್ತಾರೆ. ಒಂದು ಕ್ರಾಫ್ಟ್ ಆ್ಯಂಡ್ ಫೋಕ್ಗೆ ಸಂಬಂಧಪಟ್ಟಂತೆ, ಸೊ ಫೋಕ್ ಆರ್ಟ್ ಏನಿರುತ್ತಲ್ಲ ಅದರ ಆಧಾರದ ಮೇಲೆ ಕೊಡ್ತಾರೆ. ಇನ್ನೊಂದು ಡಿಸೈನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇದರೊಂದಿಗೆ ಫಿಲ್ಮ್ಸ್ ರಿಲೇಟೆಡ್ ಇರುವಂತನೂ ಸಹ ಕೊಡ್ತಾರೆ. ಇವಾಗ ತಾನೇ ನಾವು ನೋಡಿದ್ವಿ ಗ್ಯಾಸ್ಟ್ರೋನಮಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಹಾಗೆ ಲಿಟ್ರೇಚರ್ ರಿಲೇಟೆಡ್ ಇರುವಂತೆ ಕೊಡ್ತಾರೆ, ಮೀಡಿಯಾ ಆರ್ಟ್ಗೆ ಸಂಬಂಧಪಟ್ಟಂತೆ ಕೊಡ್ತಾರೆ, ಜೊತೆಗೆ ಮ್ಯೂಸಿಕ್. ಸೊ ಈ ರೀತಿಯಾಗಿ 7 ಫೀಲ್ಡ್ ನಡಿನಲ್ಲಿ ಇವರು ಪರ್ಟಿಕ್ಯುಲರ್ ಏರಿಯಾವನ್ನು ಅಸೈನ್ ಮಾಡ್ತಾರೆ ಅಂತ ಹೇಳ್ಬೋದು. ಭಾರತದಲ್ಲಿ ಒಟ್ಟಾರೆಯಾಗಿ ನಾವು ಬೇರೆ ಬೇರೆ ಒಂದು ಫೀಲ್ಡಲ್ಲಿ ತೆಗೆದುಕೊಂಡಿರುವಂಥ ಸಿಟಿಯನ್ನು ಗಮನ ಹರಿಸೋದಾದರೆ, ಕ್ರಾಫ್ಟ್ ಹಾಗೂ ಫೋಕ್ ಆರ್ಟ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಜೈಪುರ್ ಇದೆ, ವಾರಣಾಸಿ ಇದೆ, ಶ್ರೀನಗರ ಇದೆ. ಸೊ ಈ ರೀತಿಯಾದಂಥ ಸಿಟೀಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಟಾಕಿಂಗ್ ಅಬೌಟ್ ಮ್ಯೂಸಿಕ್ ಅಂತ ತೆಗೆದುಕೊಂಡಾಗ, ಮ್ಯೂಸಿಕ್ ನಡಿನಲ್ಲಿ ಚೆನ್ನೈನ ಒಂದು ರಿಪ್ರೆಸೆಂಟೇಷನನ್ನು ಕಾಣ್ಬೋದು. ಫಿಲಮ್ ಅಂತ ಬಂದಾಗ ಡೆಫಿನೆಟ್ಲಿ ಮುಂಬೈ ಇರುತ್ತೆ. ಈವನ್ ಲಿಟ್ರೇಚರ್ ಅಂತ ಬಂದಾಗ ಹೈದರಾಬಾದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಬೇರೆ ಬೇರೆ ಫೀಲ್ಡ್ನಲ್ಲಿ ಭಾರತದ ಒಂದು ಪ್ಲೇಸ್ಗಳು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಇದನ್ನು ಅಸೈನ್ ಮಾಡಿದ್ರು ಅನ್ನೋದಕ್ಕಿಂತನೂ ಸೊ ಯಾವ್ಯಾವ ಒಂದು ಸ್ಟೇಟ್ಸ್ಗಳಿಗೆ ಟೈಟಲನ್ನು ಕೊಟ್ಟಿದ್ದಾರೆ ಅದು ನಮಗೆ ತುಂಬ ಇಂಪಾರ್ಟೆಂಟು. ನಿಮಗೆ ಡೈರೆಕ್ಟಾಗಿ ಕೇಳ್ಬೋದು ವಾರಣಾಸಿ ಎದರಲ್ಲಿ ಕಂಡು ಬರುತ್ತೆ. ಈ ಚೆನ್ನೈ ಜೊತೆಗೆ ವಾರಣಾಸಿ ಮ್ಯೂಸಿಕಲ್ಲೂ ಸಹ ಕೊಟ್ಟಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ವಾರಣಾಸಿ ಚೆನ್ನೈ ಮ್ಯೂಸಿಕಲ್ ಬರುವಂಥದ್ದಾಗಲಿ, ಗ್ಯಾಸ್ಟ್ರೋನಮಿಗೆ ಸಂಬಂಧಪಟ್ಟಂತೆ ಹೈದರಾಬಾದ್ ಆಗಿರ್ಬೋದು, ಲಕ್ನೋ ಇವಾಗ ತಾನೇ ಕೊಟ್ಟಿರೋದಾಗ ನೋಡ್ತಾ ಇದ್ದೀವಿ. ಈವನ್ ಕೋಝಿಕೋಡ್ ಏನಿದೆಯಲ್ಲ ಅದು ರೀಸೆಂಟಾಗಿ ಕೊಟ್ಟಿರೋದು. ಈ ಕೋಝಿಕೋಡನ್ನು ಸಹ ನಾವು ಗಮನ ಹರಿಸಿದಾಗ ಲಿಟ್ರೇಚರ್ ನಡಿಯಲ್ಲಿ ಕಂಡು ಬರ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಮ್ಯೂಸಿಕ್ ಅಂತಲೂ ಬಂದಾಗ 2023ನಲ್ಲಿ ರೀಸೆಂಟಾಗಿ ಕೊಟ್ಟಿರೋದು ಗ್ವಾಲಿಯರ್ಗೆ ಮ್ಯೂಸಿಕ್ಗೆ ಸಂಬಂಧಪಟ್ಟಂತೆ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಪ್ಲೇಸಸ್ಗಳೇನಿದಾವಲ್ಲ ತುಂಬ ಇಂಪಾರ್ಟೆಂಟು. ಇವಾಗ 2025 ಯಾವ್ದು ಕೊಟ್ಟಿದ್ದಾರೆ, ಲಾಸ್ಟ್ ಕೊಟ್ಟಿರೋದು 2023ನಲ್ಲಿ ಕೋಝಿಕೋಡ್ ಮತ್ತು ಗ್ವಾಲಿಯರ್ 2 ಕೊಟ್ಟಿರ್ತಾರೆ. ಕೋಝಿಕೋಡ್ ಏನಿದೆಯಲ್ಲ ಅದು ಪರ್ಟಿಕ್ಯುಲರ್ಲಿ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಬರುತ್ತೆ. 2023ನಲ್ಲಿ ಅದೇ ಗ್ವಾಲಿಯರ್ನಲ್ಲೂ ಸಹ ನಾವು ನೋಡಿದಾಗ ಮ್ಯೂಸಿಕ್ಗೆ ಸಂಬಂಧಪಟ್ಟಂತೆ ಒಂದು ಟೈಟಲ್ ಕೊಟ್ಟಿರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಭಾರತದಲ್ಲಿ ಯಾವ್ಯಾವ ಸಿಟೀಸ್ಗಳು ಈ ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿ ಕಂಡು ಬರುತ್ತೆ, ಸೊ ರೀಸೆಂಟಾಗಿ ಯಾವ್ದು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ಡೊಮೆಸ್ಟಿಕ್ ಫೈನಾನ್ಷಿಯಲ್ ಸೇವಿಂಗ್ಸಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅನ್ನೋಂಥ ಆಧಾರದ ಮೇಲೆ ಸ್ಟೇಟ್ಮೆಂಟನ್ನು ಕೊಡಲಾಗಿದೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಸೇವಿಂಗ್ಸ್ನಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ, ಯಾವ ರೀತಿಯಾಗಿ ಒಂದು ರಾಷ್ಟ್ರದ ಸೇವಿಂಗ್ಸನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಕೇಳಿದರೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅಗೇನ್ ಸೇವಿಂಗ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಯಾವ ರೀತಿಯಾಗಿ ಪಾಸಿಟಿವಿಟಿಯನ್ನು ತೋರಿಸುತ್ತೆ, ಅದರಲ್ಲಿ ಈ ಸೇವಿಂಗ್ಸಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ ಅನ್ನೋದ್ರ ಮೇಲೂ ಸಹ ಕ್ವಶನನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇವತ್ತು ಡಿಸ್ಕಸ್ ಮಾಡಿರುವಂತಹ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.